ಸೊ ರಾಜ್ಯದಲ್ಲಿ ಈಗ ತೀವ್ರಗೊಂಡಿದೆ ಬಿಪಿಎಲ್ ಕಾರ್ಡ್ ಗೊಂದಲ. ಐಟಿ ಕಟ್ಟುವವರು ಅಧಿಕಾರಿಗಳಿಗೆ ಬಿಪಿಎಲ್ ಕೊಡುವಂತಿಲ್ಲ. ಕೊಡಕೂಡದು, ಅದನ್ನ ಯಾಕೆ ಕೊಡಬೇಕು? ಬಿಪಿಎಲ್ ಕಾರ್ಡ್ ಬಗ್ಗೆ ಗಾಬರಿ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಪಿಎಲ್ ರದ್ದು ಮಾಡಲ್ಲ, ಅವರನ್ನ ಎಪಿಎಲ್ಗೆ ಬದಲಾವಣೆ ಮಾಡ್ತೀವಿ. ಅಕಸ್ಮಾತ್ ಬಿಪಿಎಲ್ ರದ್ದಾಗಿದ್ರೆ ತಹಶೀಲ್ದಾರ್ಗೆ ಅರ್ಜಿ ಹಾಕಲಿ. ಅರ್ಹರಿಗೆ ಬಿಪಿಎಲ್ ಕಾರ್ಡ್ ತಪ್ಪೋದಿಲ್ಲ ಅಂತ ಆಹಾರ ಸಚಿವರು ಹೇಳಿದ್ದಾರೆ. ಅನರ್ಹರ ಕಾರ್ಡ್ ಮಾತ್ರ ನಿಯಮಾನುಸಾರ ಪರಿಷ್ಕರಣೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಸೊ ಯಾರೆಲ್ಲ ಏನು ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ಕೇಳಿಸಿಕೊಳ್ಳೋಣ. ನಿಮ್ಮ ಕಾರ್ಡ್ ಏನಾದರೂ ಹೋಗಿದ್ರೆ ಮತ್ತೆ ಅರ್ಜಿ ಹಾಕಬೇಕಂತೆ, ಮತ್ತೆ ಪಡ್ಕೊಳ್ಬಹುದಂತೆ, ಅದರ ಪರಿಷ್ಕರಣೆಯನ್ನು ಮಾಡ್ತಾರೆ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬಿಪಿಎಲ್ ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕಾಗ್ತದೆ. ಆದರೆ ಕನ್ವರ್ಟ್ ಮಾಡ್ತೀವಿ. ಬಿಪಿಎಲ್ ಕಾರ್ಡು ರದ್ದು ಮಾಡೋದು. ಬಿಪಿಎಲ್ ಕಾರ್ಡು ಇರ್ತದೆ, ಎಪಿಎಲ್ ಕಾರ್ಡು ಇರ್ತದೆ. ಎಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಕಾರಣ ಇಷ್ಟೇ, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ. ಇಂಥದ್ರಲ್ಲಿ 75ರಿಂದ 80% ಬಿಪಿಎಲ್ ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾವಾಗ ಇದು ಬಿಪಿಎಲ್ ಕಾರ್ಡು ಜಾಸ್ತಿ ಇದೆ ಅಂತ ಗೊತ್ತಾಯ್ತು, ಬಿಪಿಎಲ್ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋದು ಅವರನ್ನ ಎಪಿಎಲ್ ಕನ್ವರ್ಟ್ ಮಾಡಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು, ಸರ್ಕಾರಿ ಕೆಲಸದಲ್ಲಿರೋದು, ಯಾರ ಇನ್ಕಮ್ 1,20,000 ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ ಎಪಿಎಲ್ ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ. ಯಾವುದು ರದ್ದು ಮಾಡೋದು. ಸರ್ಕಾರದಿಂದ ಡಿಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಕೆಲವ್ರನ್ನ ಎಪಿಎಲ್ಗೆ ತಂದಿದ್ದಾರೆ. ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡಿ ಅಂತ ಹೇಳಿದೆ, ಸರಿ ಮಾಡಿಸಿ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟೇ. ಬಿಟ್ಟರೆ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಅರ್ಹರಿಗೆ ಸಿಗಲೇಬೇಕು. ವಿ ವಿಲ್ ಎನ್ಶೂರ್ ದಟ್. ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ.